ಜವಾಬ್ದಾರಿಯನ್ನು ಅವರ ಮೇಲೆ ಹಾಕಿ ರಾಯರು ಸುಮ್ಮನಾದರು. ಮಧುಸೂದನರಾಯರು ಶೇಖರನ ಮದುವೆಯನ್ನು ಅಲ್ಲಿಗೆ ಬಿಟ್ಟು ವಸುಂಧರಾಳ ಮದುವೆಯ ಪ್ರಸ್ತಾಪವೆತ್ತಿದರು. ವಸುಂಧರಾಳಿಗೆ ಎಲ್ಲಾದರೂ ಗಂಡು ನೋಡಿದ್ದೀರಾ? ರಾಯರಿಗೆ ಬೇಸರವನ್ನಿಸ್ತು. ಪದೇ ಪದೇ ಆ ಹುಡುಗಿ ಮದುವೆ ಯಾಕೆ ಇವರು ಪ್ರಸ್ತಾಪಿಸುವುದು? ಸ್ವಲ್ಪವೂ ವಿವೇಕವಿಲ್ಲದ ಜನ ಎಂದು ಬೇಸರಿಸಿದರು. ಆ ಮಗು ಪರೀಕ್ಷೆ ಹೊತ್ತಿನಲ್ಲಿ ಮಂಚ ಹಿಡಿದು ಮಲಗಿಬಿಟ್ಟಿತು. ಪರೀಕ್ಷೆಗೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ. ಈ ಸಲ ಕಟ್ಟಿದ್ದಾಳೆ. ಒಳ್ಳೆ ಬುದ್ಧಿವಂತೆ. ಅವಳಿಗೆ MSc ಮುಗಿಸಿ ರಿಸರ್ಚ್ ಮಾಡುವ ಆಸೆ. ಈಗ ಸದ್ಯದಲ್ಲಿ ಮದುವೆಯ ಯೋಚನೆಯನ್ನೇನೂ ಮಾಡಿಲ್ಲ. ಭಾವ, ಈಗಿನ ಕಾಲದಲ್ಲಿ ಗಂಡು ಸಿಗುವುದೇ ಕಷ್ಟ. ಅವಳಿಗೆ ಓದೋ ಆಸೆ ಇದೆ ಅಂತ ಬೆಳೆದ ಹುಡುಗಿನ ಎಷ್ಟು ದಿನ ಮನೆಯಲ್ಲಿ ಇಟ್ಕೊಂಡಿರ್ತೀರಿ? ಆದಷ್ಟು ಬೇಗ ಮದುವೆ ಮಾಡೋದೇ ಒಳ್ಳೆಯದು. ಅದು ಸರಿಯನ್ನು. ವಸುಂಧರನ ಸೋದರ ಮಾವನೇ ಒಬ್ಬ ಇದ್ದಾನೆ. ಅವನು ಮೊಮ್ಮಗಳನ್ನು ಸೊಸೆಯಾಗಿ ಮಾಡಿಕೊಳ್ಳುವ ಇಷ್ಟ ಇದೆ. ಆದರೆ ಈ ಸಂಬಂಧ ನನಗೆ ಇಷ್ಟ ಅಲ್ಲ. ಸರೋಜಮ್ಮನಿಗೆ ಒಂದೇ ಏಟಿನಿಂದ 2 ಹಕ್ಕಿಗಳನ್ನು ಹೊಡೆಯುವ ಯೋಚನೆ. ವಸುಂಧರನಲ್ಲಿ ಸುರೇಶನಿಗೆ ತಂದುಕೊಂಡರೆ ಅವಳಪ್ಪ ಇಟ್ಟಿರುವ ದುಡ್ಡು ಒಡವೆ ತಮಗೆ ಸೇರುತ್ತೆ ಎಂಬ ಆಸೆ. ತಮ್ಮ ಮಗಳನ್ನು ಶೇಖರ್ ಮದುವೆಯಾದರೆ ರಾಯರ ಅಪಾರವಾದ ಆಸ್ತಿನೂ ಸೇರುತ್ತೆ. ಅದೂ ಅಲ್ಲದೆ ಚೆಲುವೆಯಾದ ಸೊಸೆ, ಅಪರೂಪನಾದ ಅಳಿಯ ಸಿಗ್ತಾನೆ ಎಂದು ಯೋಚಿಸಿ ಗಂಡನನ್ನು ಮಗಳನ್ನು ಕಳಿಸಿದ್ದಳು. ಮಧುಸೂದನರಾಯರು ಹೆಂಡತಿಯ ಮಾತಿನಂತೆ ಅದೇ ಪ್ರಯತ್ನಕ್ಕಾಗಿ ಬಂದಿದ್ದರು. ನೋಡಿ ಭಾವ, ಇರೋ ವಿಷಯ ನಿಮ್ಮ ಹತ್ರ ಪ್ರಸ್ತಾಪಿಸ್ತಾ ಇದ್ದೀನಿ. ಅವತ್ತೇನೋ ನೀವು ಬೇಸರದಿಂದ ಮಾತನಾಡಿದಿರಿ. ಅದನ್ನೇನು ನಾನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಸರೋಜ ವಸುಂಧರಳನ್ನು ಮೆಚ್ಚಿಕೊಂಡಿದ್ದಾಳೆ. ಸೊಸೆಯನ್ನಾಗಿ ಮಾಡಿಕೊಳ್ಳುವುದಕ್ಕೆ ಇಷ್ಟಪಟ್ಟಿದ್ದಾಳೆ. ಇದರಲ್ಲಿ ನನ್ನ ಒತ್ತಾಯವೇನೂ ಇಲ್ಲ. ಅದೂ ಅಲ್ಲದೆ ಸುರೇಶನಿಗೆ ವಸುಂಧರ ತುಂಬ ಹಿಡಿಸಿದ್ದಾಳೆ. ರಾಯರು ಮನಸ್ಸಿನಲ್ಲೇ ಅದು ಇವರು ಹೇಳಬೇಕೆ. ಪತ್ರಗಳ ಮೂಲಕ ಅವರ ಮಗ ಬೇಕಾದಷ್ಟು ತೋಡಿಕೊಂಡಿದ್ದಾನೆ. ಅದು ಸಫಲವಾಗಲಿಲ್ಲ ಅಂತ ನೇರವಾದ ಮಾರ್ಗ ಹಿಡಿದಿದ್ದಾನೆ ಎಂದುಕೊಂಡರು. ವಸುಂಧರ ವಿಷಯದಲ್ಲಿ ಮಾತ್ರ ನಾನು ನಿಮಗೆ ಯಾವ ವಿಧವಾದ ಭರವಸೆಯನ್ನು ಕೊಡಲಾರೆ. ನಿಮ್ಮ ಅಳಿಯನನ್ನು ಒಪ್ಪಿಸಿ ಮದುವೆ ಮಾಡಿ. ನಂದು ಯಾವ ವಿಧವಾದ ಅಭ್ಯಂತರವೂ ಇಲ್ಲ. ಅಷ್ಟಕ್ಕೆ ಈ ವಿಷಯ ಸಾಕು ಎನ್ನುವಂತೆ ಹೊರಗೆದ್ದು ನಡೆದರು. ಮಡದಿಯ ಬಲವಂತಕ್ಕೆ ಬಂದು ಇಲ್ಲಿ ಪುನಃ ಮುಖಭಂಗವಾದಾಗ ಹೆಂಡತಿಯ ಮೇಲೆ ಕೋಪ ಉಕ್ಕಿ ಬಂದು ಮಧುಸೂದನರಾಯರಿಗೆ ಇನ್ನು ಹೊರಟು ಬಿಡುವುದೇ ಒಳ್ಳೆಯದೆಂದುಕೊಂಡರು. ತಮ್ಮ ಮನಸ್ಸಿನಲ್ಲಿದ್ದುದನ್ನು ಮಗಳ ಮುಂದೆ ಹೇಳಿದ್ರು. ಡ್ಯಾಡಿ, ನೀವು ಹೋಗಿ ನಾನು ಸ್ವಲ್ಪ ದಿನ ಇದ್ದು ಬರ್ತೀನಿ. ಮಾವನನ್ನ ಒಬ್ಬಳನ್ನೇ ಕಳಿಸುವುದಿಲ್ಲ. ಆಗ ಶೇಖರ್ ನನ್ನ ಜೊತೆ ಅಲ್ಲಿಗೆ ಬಂದೇ ಬರ್ತಾನೆ ಎಂದು ಹೇಳಿ ಮುಂದಿನದನ್ನು ತಂದೆಗೆ ಬಿಟ್ಟಳು. ಅದು ಸರಿ ಎಂದುಕೊಂಡು ಮಾರನೆಯ ದಿನವೇ ಮಧುಸೂದನರಾಯರು ಮುಂಬೈಗೆ ಹೊರಟರು. ಪರೀಕ್ಷೆಯ ಗುಂಗಿನಲ್ಲಿದ್ದ ವಸುಂಧರ ಪುಸ್ತಕ ಹಿಡಿದೆ ಮಂಚದ ಮೇಲೆ ಉರುಳಿದ್ದಳು. ಹಠಾತ್ತನೆ ರೇಖಾ ಬಂದಾಗ ಅವಳಿಗೆ ಆಶ್ಚರ್ಯವಾಯಿತು. ರೇಖಾ ಎಂದೂ ವಸುಂಧರಳನ್ನು ಮಾತನಾಡಿಸುವ ತಂಟೆಗೆ ಹೋಗ್ತಿರಲಿಲ್ಲ. ಅವಳಿಗೆ ಚೆಲುವೆಯಾದ ವಸುಂಧರಳ ಮೇಲೆ ಹತ್ತಿಕ್ಕಲಾರದ ಅಸೂಯೆ. ಅದು ಅಲ್ಲದೆ ಸುರೇಶ ಅವಳನ್ನು ಪದೇ ಪದೇ ಹೊಗಳಿ ಹಾಡಿದಾಗ ಆಕೆ ಜಡೆ ಬಿಟ್ಟು ಬೇರೆ ಕೇಶಾಲಂಕಾರ ಮಾಡಿಕೊಳ್ಳುವುದಿಲ್ಲ. ಸ್ನೋ ಪೌಡರ್ ಮುಖಕ್ಕೆ ಹಚ್ಚಬಹುದೇ ವಿನಃ ತನ್ನ ಹಾಗೆ ತುಟಿಗೆ ಲಿಪ್ಸ್ಟಿಕ್, ಕೆನ್ನೆಗೆ ರೋಸ್, ಕಣ್ಣಿಗೆ ಕಪ್ಪು ಹಚ್ಚುವುದಿಲ್ಲ. ಅಂತಹದರಲ್ಲಿ ಅವಳಿಗೆ ಆಕರ್ಷಣ ಶಕ್ತಿ ಎಲ್ಲಿಂದ ಬರಬಹುದು, ಎಲ್ಲಿಂದ ಬಂದಿರಬಹುದು ಎಂದು ಯೋಚಿಸುತ್ತಲೇ ಬಂದಿದ್ದಳು. ಪುಸ್ತಕ ಎತ್ತಿಟ್ಟು ನಗು ನಗುತ್ತಲೇ ಸ್ವಾಗತಿಸಿದಳು ವಸುಂಧರ. ಯಾಕೋ ಹೊರಳಾಡಿದೆ, ನಿದ್ದೆ ಬರಲಿಲ್ಲ, ಬೇಸರದಿಂದ ಎದ್ದು ಬಂದೆ ಎಂದು ರೇಖಾ ಹೇಳಿದಾಗ ಅವಳಿಗೆ ಏನು ಹೇಳಬೇಕೋ ವಸುಂಧರಳಿಗೆ ತಿಳಿಯದಾಯಿತು. ಯಾವುದಾದರೂ ಪುಸ್ತಕ ಓದಬಹುದಾಗಿತ್ತು. ಏನೋ ಒಂದು ಹೇಳಬೇಕಲ್ಲ ಎಂದುಕೊಂಡು ಹೇಳಿದಳು. ನಾನು ಪುಸ್ತಕದ ದ್ವೇಷಿ. ಈಗಾಗಲೇ 2 ಗಂಟೆಯಾಯಿತು. ಯಾವುದಾದರೂ ಚಿತ್ರಕ್ಕೆ ಹೋಗೋಣ, ಬರ್ತೀರಾ? ವಸುಂಧರ ಹೆಚ್ಚು ಸಿನಿಮಾ ನೋಡುತ್ತಲೇ ಇರಲಿಲ್ಲ. ಎಂದೋ ನಿರ್ಮಲಾಳ ಬಲವಂತಕ್ಕೆ ಒಂದೆರಡು ನೋಡಿದ್ದಳು. ರೇಖಾ ನೋಡುವುದು ಸಾಧಾರಣವಾಗಿ ಹಿಂದಿ ಇಂಗ್ಲಿಷ್ ಚಿತ್ರಗಳು, ಅದರಲ್ಲೂ A ಸರ್ಟಿಫಿಕೇಟ್ ಪಡೆದಿರುವುದು. ತಾನು ಅದಕ್ಕೆಲ್ಲ ಖಂಡಿತ ಹೋಗಲಾರೆ ಎಂದುಕೊಂಡು, ಇನ್ನೇನು ಸ್ವಲ್ಪ ಹೊತ್ತಿಗೆ ನನ್ನ ಗೆಳೆಯರು ಬರ್ತಾರೆ, ನನ್ನ ಫ್ರೆಂಡ್ ಒಬ್ಬಳ ಹುಟ್ಟಿದ ಹಬ್ಬ ಪಾರ್ಟಿ, ನಾನು ಹೋಗಲೇಬೇಕು, ದಯವಿಟ್ಟು ಏನು ತಿಳಿದುಕೊಳ್ಳಬೇಡಿ. ಆಗ ತಾನೇ ಒಳಗೆ ಬರುತ್ತಿದ್ದ ಶೇಖರನ ಕಿವಿಯಲ್ಲಿ ಈ ಮಾತುಗಳು ಬಿದ್ದವು. ಏನು ಪಾರ್ಟಿ, ಎಲ್ಲಿಗೆ ಹೋಗೋದು ಅವನಿಗೊಂದು ಅರ್ಥವಾಗಲಿಲ್ಲ. ವಸುಂಧರಳ ಕೋಣೆಯಿಂದ ರೇಖಾ ಬಂದಾಗ ಅವನಿಗೆ ಆಶ್ಚರ್ಯವಾಯಿತು. ಎಂದು ಆ ಕೋಣೆಯ ಕಡೆ ತಲೆ ಇಡದವಳು ಇದೇನಪ್ಪ ಎಂದುಕೊಂಡು ಮೌನವಾಗಿ ಊಟಕ್ಕೆ ಕುಳಿತ. ರಾಯರು ಬಂದಿರಬಹುದು ಎಂದು ಹೊರಗೆ ಬಂದ ವಸುಂಧರ ಶೇಖರ್ ಒಬ್ಬನೇ ಊಟ ಮಾಡುತ್ತಿರುವುದನ್ನು ನೋಡಿದಳು. ಯಾಕೆ ಮಾವ ಊಟಕ್ಕೆ ಬರಲಿಲ್ಲವೇ ಎಂದು ವಿಚಾರಿಸಿದಳು. ಇವತ್ತು ಫ್ಯಾಕ್ಟ್ರಿಗೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ನವರು ಬಂದಿದ್ದಾರೆ, ನಾನು ಬರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ನೀನು ಯಾರೋ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಇದ್ದೀಯಂತಲ್ಲ,
ಅದಕ್ಕೋಸ್ಕರ ನಿನ್ನ ಡ್ರಾಪ್ ಮಾಡಿ ಬಿಟ್ಬಾ ಅಂದ್ರು ಅಣ್ಣ. ತನ್ನ ಸುಳ್ಳು ತನಗೆ ವಾಪಸ್ಸು ಬರುತ್ತಿರುವುದನ್ನು ನೋಡಿ ಅವಳಿಗೆ ಕಸಿವಿಸಿಯಾಯಿತು. ರೇಖಾ ಇಬ್ಬರನ್ನು ದುರು ನೋಡುತ್ತಾ ಊಟ ಮಾಡ್ತಿದ್ಲು. ಹುಳಿಯೊಂದಿಗೆ ಬಂದ ಭಟ್ಟರು, ರಾಯರು ಬರುವುದಿಲ್ಲವೆಂತೆ, ನೀನು ಕೂತ್ಕೋ ಬಾಮ ಎಂದು ವಸುಂಧರಳನ್ನು ಉದ್ದೇಶಿಸಿ ಹೇಳಿದ್ರು. ನಾವೆಲ್ಲ ಎದುರಿಗಿರುವಾಗ ಅವರಿಗೆಲ್ಲಿ ಊಟ ಸೇರುತ್ತೆ? ಸರಸ ಸಲಾಪಗಳಿಲ್ಲದಿದ್ದರೆ ಊಟ ಎಲ್ಲಿ ರುಚಿಸುತ್ತೆ ಎಂದಳು ರೇಖಾ. ಅವಳ ಮಾತಿನ ಅರ್ಥ ಯಾರಿಗೂ ಹೊಳೆಯಲಿಲ್ಲ. ರೇಖಾ, ಯಾರಿಗೆ ನೀನು ಈ ಮಾತು ಹೇಳುತ್ತಿರುವುದು? ಯಾರು ಮದುವೆಯಾದವರು ಇಲ್ಲವಲ್ಲ? ಸರಸ ಸಲ್ಲಾಪ ಆಡುವುದಕ್ಕೆ ಇದೆಲ್ಲ ಬ್ರಹ್ಮಚಾರಿಗಳ ತಂಡ. ನಮ್ಮ ತಂದೆಯಿಂದ ಹಿಡಿದು ವಸುಂಧರಳವರೆಗೂ ಎಲ್ಲರೂ ಬ್ರಹ್ಮಚಾರಿಗಳೇ ಎಂದು ತಮಾಷೆಯಾಗಿ ಹೇಳಿದ ಶೇಖರ್. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗುವುದಿಲ್ಲ ಅಂತ ಅಂದ್ಕೊಂಡಿದ್ದೀಯಾ? ನೀನು ಮದುವೆ ಬೇಡ ಎನ್ನುವುದಕ್ಕೆ ಕಾರಣ ಗೊತ್ತಿದೆ. ನಿನ್ನ ಸರಸ ಸಲ್ಲಾಪಕ್ಕೆ ವಸುಂಧರ ಇರುವಾಗ ನಿನಗ್ಯಾಕೆ ಮದುವೆಯ ಅವಶ್ಯಕತೆ? ವಸುಂಧರಳಿಗೆ 10 ಚೇಳುಗಳು ಒಮ್ಮೆಲೆ ಕುಟುಕಿದಂತಾಯಿತು. ನೇರವಾಗಿ ತನ್ನ ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಉರುಳಿ ಬಿಕ್ಕಿ ಬಿಕ್ಕಿ ಅತ್ತಳು. ವಸುಂಧರಳ ನಿಷ್ಕಳಂಕ ಸ್ವಭಾವ ಅರಿತಿದ್ದ ಭಟ್ಟರಿಗೆ ಬೇಸರವಾಯಿತು. ಕೈ ತೊಳೆದು ಮೇಲಕ್ಕೆದ್ದ ಶೇಖರ್, ನಿನಗೆ ಈಗಲಾದರೂ ಅರ್ಥವಾಯಿತಲ್ಲ? ಮದುವೆಯಾಗು ಎಂದು ನನ್ನನ್ನು ಪೀಡಿಸುವ ಬದಲು ನಿಮ್ಮ ತಾಯಿ ತಂದೆಗೆ ಇರೋ ಸುದ್ದಿ ತಿಳಿಸಿ ಬೇರೆ ಗಂಡು ಹುಡುಕುವುದಕ್ಕೆ ಏರ್ಪಾಡು ಮಾಡು ಎಂದ. ವಸುಂಧರಳ ಕೋಣೆಗೆ ಶೇಖರ್ ಬಂದಾಗ ಅವಳು ಅಳುತ್ತಾ ಇರುವುದು ನೋಡಿ ಕರುಣೆ ಉಕ್ಕುವುದರ ಬದಲು ಕೋಪ ಉಕ್ಕಿತು. ಅತ್ತಿದು ಸಾಕು, ಅಲ್ಲಿ ಅಣ್ಣ ಕಾದ್ಕೊಂಡಿರ್ತಾರೆ, ಬೇಗ ಎಂದು ಹೇಳಿ ಹೊರಗೆ ಬಂದ. ವಸುಂಧರಳಿಗೆ ಹೊರಗೆ ಬರಲು ಇಷ್ಟವಿಲ್ಲದಿದ್ದರೂ ಅವನ ಕೋಪದ ನುಡಿಗಳನ್ನು ಕೇಳಿ ಬಂದು ಕಾರ್ನಲ್ಲಿ ಕುಳಿತಳು. ಭಟ್ಟರು ಕ್ಯಾರಿಯರ್ ತಂದು ಕಾರ್ನಲ್ಲಿಟ್ಟು ಹೋದ್ರು. ಕಾರು ಸ್ಟಾರ್ಟ್ ಮಾಡುತ್ತಾ ಶೇಖರ್, ವಸುಂಧರ ಅವಳು ಸ್ವಲ್ಪ ಮುಂಗೋಪಿ. ಅವಳು ಹೇಳಿದ ಮಾತು ಕೇಳಿ ನೀವು ಅತ್ತರೆ ಹೇಗೆ? ಅವಳು ಹೇಳುವುದರಲ್ಲಿ ಸ್ವಲ್ಪ ನಿಜಾಂಶವಿದೆ. ಒಂದು ಮನೆಯಲ್ಲಿದ್ದ ನೀವು ಸರಸ ಆಡದೆ ಬೇರೆಯವರ ಹತ್ತಿರ ಆಡುವುದಕ್ಕೆ ಸಾಧ್ಯವೇ? ವಸುಂಧರ ಬೆಚ್ಚಿ ತಲೆ ಎತ್ತಿ ಅವನ ಕಡೆ ನೋಡಿದಳು. ಅವನ ಮುಖದಲ್ಲಿ ತುಂಟ ನಗೆ ಇತ್ತು. ಅಂದರೆ ನೀನು ತಪ್ಪು ತಿಳಿದುಕೊಳ್ಬೇಡ, ಒಬ್ಬರಿಗೊಬ್ಬರು ಮಾತನಾಡದೆ ನಗದೆ ಇರುವುದಕ್ಕೆ ಸಾಧ್ಯವೇ ಅಂತ. ಅಣ್ಣನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋ ಆಳ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗಿಲ್ಲ. ಅವರಿಗೆ ನಿಮ್ಮ ಅಸಮಾಧಾನ ತಿಳಿಸುವುದಕ್ಕೆ ಹೋಗಬೇಡಿ. ಸುಮ್ಮನೆ ಅವಳ ಮಾತನ್ನು ದೊಡ್ಡದಾಗಿ ಮಾಡಿಕೊಂಡು ನಾನು ಯಾಕೆ ತಲೆ ಕೆಡಿಸಿಕೊಳ್ಳಿ ಎಂದು ವಸುಂಧರ ತನ್ನ ಯೋಚನಾ ಲಹರಿಯನ್ನು ಬೇರೆ ದಿಕ್ಕಿಗೆ ಓಡಿಸಿದಳು. ಅನಾರೋಗ್ಯದಿಂದ 1 ವರ್ಷ ಹಾಳಾಯಿತು. ಆಮೇಲೆ MScಗೆ ಸೇರಿ ಯಾಕೋ ವಿದ್ಯಾಭ್ಯಾಸ ಮುಂದುವರಿಸುವ ಬಗ್ಗೆ ಅವಳಿಗೆ ಇಂದು ಉತ್ಸಾಹ ಮೂಡಲಿಲ್ಲ. ಮಾವ ಹೇಳಿದಂತೆ ಮದುವೆಯಾಗಿ ಬಿಡುವುದೇ ಒಳ್ಳೆಯದೇನೋ. ಇಷ್ಟೊತ್ತು ಯೋಚನೆಯ ಗುಂಗಿನಲ್ಲಿದ್ದ ವಸುಂಧರ ಫ್ಯಾಕ್ಟರಿಯ ಬಳಿ ಕಾರು ನಿಂತ ಕೂಡಲೇ ಇಳಿದು ಮಹಡಿ ಹತ್ತಿ ಮೇಲೆ ಹೋದ್ಲು. ರಾಯರು ಹೆಡ್ ಗುಮಾಸ್ತ ಗೋವಿಂದಯ್ಯನ ಜೊತೆಯಲ್ಲಿ ಫೈಲ್ನಲ್ಲಿ ಮಗ್ನರಾಗಿದ್ದವರು ವಸುಂಧರಳ ಮುಖ ನೋಡುತ್ತಲೇ ಮುಗುಳುನಗೆ ನಗುತ್ತಾ, ಹೇಗೋ ಎಲ್ಲ ಮುಗಿಯಿತಲ್ಲ, ನೀವು ಊಟ ಮುಗಿಸಿ ಬಂದ್ಬಿಡಿ, ನಮ್ಮ ಹುಡುಗಿ ಬಂದಿದೆ ಎಂದು ಮೇಲಕ್ಕೆದ್ದರು. ವಸುಂಧರ ಕ್ಯಾರಿಯರ್ನೊಂದಿಗೆ ಅವರ ವಿಶ್ರಾಂತಿ ರೂಮು ಪ್ರವೇಶಿಸಿ ಅಲ್ಲಿದ್ದ ಸೋಫಾದ ಮೇಲೆ ಕುಳಿತಳು. ಕೈ ತೊಳೆದು ಬಂದ ರಾಯರು ಮಧ್ಯಾಹ್ನ 1 ಗಳಿಗೆ ಮಲಗುವುದು ಬಿಟ್ಟು ನೀನು ಯಾಕಮ್ಮ ಬಂದೆ? ಶೇಖರ್ನ ಕೈಯಲ್ಲಿ ವಸುಂಧರನಿಗೆ ಊಟ ಮಾಡಿಬಿಡು ಅಂತ ಹೇಳು ಅಂತ ಹೇಳಿ ಕಳಿಸಿದ್ದೆ. ಶೇಖರ್ ಮನೆಯಲ್ಲಿ ಸರಿಯಾಗಿ ಊಟ ಮಾಡದಿದ್ದುದನ್ನು ನೋಡಿದ ವಸುಂಧರ 3 ಎಲೆಗೆ ಬಡಿಸಿದಳು. ಅವನು ಯಾವ ಬಗೆಯ ಪ್ರತಿಕ್ರಿಯೆಯನ್ನು ತೋರಿಸದೆ ಊಟಕ್ಕೆ ಬಂದು ಕುಳಿತ. ರಾಯರು ಹುಡುಗರೊಂದಿಗೆ ಮಾತನಾಡುತ್ತಾ ಊಟ ಮಾಡಿ ಮಧ್ಯಾಹ್ನದ ಹೊತ್ತು ವಿಶ್ರಾಂತಿ ಪಡೆಯುತ್ತಿದ್ದ ಮಂಚದ ಮೇಲೆ ಮಲಗಿಬಿಟ್ಟರು. ಅಣ್ಣ ಏಳುವವರೆಗೆ 1 ಗಳಿಗೆ ಸೋಫಾದ ಮೇಲೆ ಮಲಗು ಎಂದು ಹೇಳಿ ಶೇಖರ್ ಹೊರಗೆ ಹೋದ. ಇಷ್ಟು ದಿನ ಅವಳಿಗೆ ಶೇಖರ್ನ ಬಗ್ಗೆ ಯಾವ ವಿಧವಾದ ಭಾವನೆಗಳೂ ಇರಲಿಲ್ಲ. ಇಂದು ಅವನ ತುಂಟ ನಗು ಮಾತುಗಳಲ್ಲಿ 10 ಭಾವನೆಗಳನ್ನು ಗುರ್ತಿಸಿದಳು. ಹಾಗಾದರೆ ರೇಖಾಳ ಜೊತೆ ಮದುವೆ ನಿರಾಕರಿಸುವುದಕ್ಕೆ ನಾನೇ ಕಾರಣವು? ರೇಖಾಳ ಬಗ್ಗೆ ಅವಳಿಗೆ ಅಯ್ಯೋ ಅನ್ನಿಸ್ತು. ತಮ್ಮಿಬ್ಬರ ಮದುವೆಗೆ ಯಾವ ವಿಧವಾದ ಅಡ್ಡಿ ಆತಂಕಗಳೂ ಇಲ್ಲ. ಮಾವ ಸಂತೋಷವಾಗಿಯೇ ಒಪ್ಪಿಗೆ ಕೊಡ್ತಾರೆ. ಆದರೆ ರೇಖಾಳ ಮನೆಯವರು? ಅವಳಿಗೆ ಊಹಿಸಿಕೊಳ್ಳುವುದೇ ಕಷ್ಟವಾಯಿತು. ರಾಯರು ಗೊರಕ್ಕೆ ಶುರು ಮಾಡಿದಾಗ ಬೇಸರದಿಂದ ಎದ್ದು ಹೊರಗೆ ಬಂದಳು. ಶೇಖರ್ ಗಂಭೀರವಾಗಿ ಯಾವುದೋ ಫೈಲ್ಗಳ ಪರಿಶೀಲನೆಯಲ್ಲಿದ್ದ. ಫ್ಯಾನಿನ ಗಾಳಿಯಿಂದ ಅವನ ಕೂದಲುಗಳು ಹಾರಾಡುತ್ತಿದ್ದವು. ಮಾವ ಸಹ ಹುಡುಗರಾಗಿದ್ದಾಗ ಹೀಗೆ ಇದ್ದರೇನೋ ಎಂದುಕೊಂಡಳು. ಶೇಖರ್ ರೂಪದಲ್ಲಿ ಸಂಪೂರ್ಣವಾಗಿ ತಂದೆಯನ್ನು ಹೋಲುತ್ತಿದ್ದ. ರಾಯರ ಹಾಗೆ ಎತ್ತರ, ನಿಲುವು, ಅಚ್ಚ ಕೆಂಪು ಬಣ್ಣ, ದೃಢವಾದ ಮೈಕಟ್ಟು,
ಎಂತಹವರನ್ನಾದರೂ ಸೆಳೆಯುವ ಆಕರ್ಷಕವಾದ ಕಣ್ಣುಗಳು. ವಸುಂಧರಳಿಗೆ ನಗು ಬಂತು. ನಾವಿಬ್ಬರು ಎಷ್ಟು ದಿನದಿಂದ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೂ ಶೇಖರ್ನನ್ನು ಸರಿಯಾಗಿ ನೋಡಿರಲಿಲ್ಲವಲ್ಲ ಎಂದು. ಅವನು ತಲೆ ಮೇಲೆತ್ತುವ ಸೂಚನೆ ಕಂಡಾಗ ಮುಖವನ್ನು ಬೇರೆಡೆ ತಿರುಗಿಸಿ ನಿಂತಳು. ಯಾಕೆ ನಿದ್ದೆ ಬರಲಿಲ್ಲವೇ? ಅಣ್ಣನ ಗೊರಕೆ ನಿನಗೆ ಅಭ್ಯಾಸವಾಗಿರಬೇಕು. ಯಾಕೆಂದರೆ ನೀನು ಅವರ ಪಕ್ಕದ ಕೋಣೆಯಲ್ಲಿ ತಾನೇ ಮಲಗುವುದು. ಹಾಸ್ಯ ಮಾಡಿದ. ಬಂದ ಹೊಸದ್ರಲ್ಲಿ ರಾಯರ ಗೊರಕೆಯಿಂದ ನಿದ್ದೆಗೆಟ್ಟು ಎಚ್ಚರವಾಗಿದ್ದುದು ನೆನಪಾಗಿ ಅವಳಿಗೆ ನಗು ಬಂತು. ಅವಳ ನಗು ಕಂಡು ಸದ್ಯ ರೇಖಾಳ ಮಾತಿನಿಂದ ಚೇತರಿಸಿಕೊಂಡಿದ್ದಾಳು. ಮೊದಲೇ ಮೃದುವಾದ ಹುಡುಗಿ. ಅದನ್ನೇ ಮನಸ್ಸಿಗೆ ಹಚ್ಕೊಂಡು ತಲೆ ಕೆಡಿಸ್ಕೊಂಡ್ರೆ ಹೇಗಪ್ಪ ಎಂದು ಅವಳನ್ನು ಕರೆ ತಂದಿದ್ದ. ತನ್ನ ಶ್ರಮ ಸಾರ್ಥಕವಾಯಿತೆಂದುಕೊಂಡು ರಾಯರು ನಿದ್ದೆ ಮುಗಿಸಿ ಬಂದಾಗ ವಸುಂಧರ ಕಿಟಕಿಯಿಂದ ಹೊರಗೆ ನೋಡ್ತಿದ್ಲು. ತಂದೆಯನ್ನು ಕಂಡು ಏನೋ ನೆನಪಿಸಿಕೊಂಡವನಂತೆ, ಅಣ್ಣ, ರೇಖಾ ಊರಿಗೆ ಹೋಗಬೇಕು ಅಂತಿದ್ಲು. ನೀವೇನಾದರೂ ಬಾಂಬೆಗೆ ಹೋಗುವ ಹಾಗಿದ್ರೆ ಬಿಟ್ಟು ಬರಬಹುದಾಗಿತ್ತು. ವಸುಂಧರಳಿಗೂ ಕಾಲೇಜ್ಗೆ ಹೋಗದೆ ಬೇಸರವಾಗಿದೆ. ಬಾಂಬೆ ನೋಡಿದ ಹಾಗೂ ಆಗತ್ತೆ. ವಸುಂಧರಳನ್ನು ಜೊತೆಯಲ್ಲಿ ಕರೆದೊಯ್ಯುತ್ತೇನೆ. ಫ್ಯಾಕ್ಟರಿ ವಿಷಯವೆಲ್ಲ ನಿನಗೆ ತಿಳಿದಿದೆ. 1-2 ದಿನ ತಡವಾದರೂ ಪರವಾಗಿಲ್ಲ ತಾನೆ? ಶೇಖರ್ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದ. ಅವನಿಗೆ ವಸುಂಧರಳು ಬಾಂಬೆಗೆ ಹೋಗುವುದು ಇಷ್ಟ ಬರಲಿಲ್ಲ. ಸುರೇಶನ ಪತ್ರಗಳು ಜ್ಞಾಪಕ ಬಂದೊಡನೆ ಅವನ ಕೈ ಕುದಿಯಿತು. ರಾಯರು ಹೇಳಿದ ಪ್ರಕಾರ ವಸುಂಧರ ರೇಖಾಳೊಡನೆ ಬಾಂಬೆಗೆ ಫ್ಲೈಟ್ನಲ್ಲಿ ಹೊರಟರು. ಸರೋಜಮ್ಮ ತಮ್ಮ ಕ್ರೋಧ ಅಸಹನೆಗಳನ್ನು ಬಚ್ಚಿಟ್ಟು ಪ್ರೀತಿಯಿಂದ ಸ್ವಾಗತಿಸಿದರು. ವಸುಂಧರಳನ್ನು ಮಮತೆಯಿಂದ ಮಾತನಾಡಿಸಿದರು. ವಸುಂಧರ ಬಂದಿದ್ದು ಸುರೇಶನಿಗೆ ಹಿಡಿಯಲಾರದಷ್ಟು ಸಂತೋಷವಾಗಿತ್ತು. ಅವನು ಬೀಚ್, ಸಿನಿಮಾ ಮುಂತಾದ ಕಡೆ ಕರೆದುಕೊಂಡು ಹೋಗಲು ಆಸಕ್ತಿ ತೋರಿಸ್ತಿದ್ದ. ಆದರೆ ರಾಯರು ಅವು ಯಾವುದಕ್ಕೂ ವಸುಂಧರಳ ನಾಚಿಕೆ ಸ್ವಭಾವವನ್ನು ಮುಂದೆ ಮಾಡಿ ತಡೆ ಹಾಕ್ತಿದ್ರು. ತಾವೇ ಅವಳನ್ನು ಪ್ರತಿಯೊಂದು ಕಡೆಗೆ ಕರೆದೊಯ್ದು ಅಲ್ಲಿನ ಸ್ಥಳಗಳ ಪರಿಚಯ ಮಾಡಿಕೊಡ್ತಿದ್ರು. ಸುರೇಶನಿಗೆ ವಸುಂಧರಳೊಂದಿಗೆ ಮಾತನಾಡಲು ಅವಕಾಶ ಕೊಟ್ಟಿರಲಿಲ್ಲ. ಅಂದು ಭಾನುವಾರವಾದುದರಿಂದ ಎಲ್ಲರೂ ಒಟ್ಟಿಗೆ ಬೀಚ್ಗೆ ಬಂದಿದ್ದರು. ವಸುಂಧರ ಸಂತೋಷದಿಂದ ಸಮುದ್ರದ ಕಡೆ ನೋಡುತ್ತಾ ಕುಳಿತಿದ್ದಳು. ಸುರೇಶ 2-3 ಸಾರಿ ಮಾತನಾಡಿಸಲು ಪ್ರಯತ್ನಪಟ್ಟು ಸೋತ. ಅವಳ ಹೃದಯ ಕಡಲ ತೀರದಲ್ಲಿ ಸುಂದರ ಸಂಜೆಯು ಆನಂದವನ್ನು ಮೌನವಾಗಿ ಸವಿಯುತ್ತಿತ್ತು. ಬೇಲ್ ಮಾರುತ್ತಿದ್ದ ಹುಡುಗನನ್ನು ಕರೆದು ಸುರೇಶ್ ಎಲ್ಲರಿಗೂ ಬೇಲ್ ಕೊಡಿಸ್ದ. ಬೇಲ್ ಕೈಯಲ್ಲಿ ಹಿಡಿದು ವಸುಂಧರ ಸುತ್ತಲೂ ನೋಡಿದ್ಲು. ಹಲವಾರು ಹೆಣ್ಣು ಗಂಡುಗಳು ಜೊತೆಯಾಗಿ ಕುಳಿತು ಸರಸ ಸಲ್ಲಾಪ ಗೈತಿದ್ರು. ಇನ್ನೊಂದು ಕಡೆ ಪ್ರೇಮಿಗಳೆಂದು ಹೇಳುವ ಜೋಡಿಗಳು ಕೈ ಕೈ ಹಿಡಿದು ಓಡಾಡ್ತಿದ್ರು. ಕೆಲವು ಕಡೆ ಮಕ್ಕಳು ಸಂತೋಷದಿಂದ ಮರಳಿನಲ್ಲಿ ಆಟವಾಡುತ್ತಿದ್ದರೆ ಅಲ್ಲೇ ಕುಳಿತ ತಂದೆ ತಾಯಿಗಳು ಅದನ್ನು ನೋಡಿ ಸಂತೋಷ ಪಡ್ತಿದ್ರು. ಅಷ್ಟರಲ್ಲಿ ಕಾರು ಇಳಿದು ಬರುತ್ತಿರುವ ಒಂದು ಮಧ್ಯಮ ವಯಸ್ಸಿನ ಜೋಡಿ ಅವಳ ಕಣ್ಣಿಗೆ ಬಿತ್ತು. ಅವರಿಗೇನು ಅಂತಹ ವಯಸ್ಸಾಗಿರಲಿಲ್ಲ. ಎಲ್ಲೋ ನೋಡಿದ ಹಾಗಿದೆಯಲ್ಲ ಎಂದು ದಿಟ್ಟಿಸಿ ನೋಡಿದಳು. ಅವಳ ಸಂದೇಹ ಪರಿಹಾರವಾಯಿತು. ತಂದೆ ಸತ್ತ ಮೇಲೆ ತನ್ನನ್ನು ಕರೆದೊಯ್ಯಲು ಬಂದ ವಾಸುದೇವ್, ಲಲಿತಮ್ಮ ಅಂದರೆ ತನ್ನ ಹೆತ್ತ ತಾಯಿ ಮತ್ತು ವಾಸುದೇವ್ ಇನ್ನೂ ಹುಡುಗರ ಹಾಗೆ ಕಾಣಿಸ್ತಾರೆ. ಹಾಗಾದರೆ ನನ್ನ ತಂದೆ ಇಷ್ಟು ಬೇಗ ಸಾಯಲು ಕಾರಣ? ಚಿಂತೆ ಮನಸ್ಸನ್ನು ಬೇಗನೆ ಸುಡುತ್ತೆ ಎಂದು ದೊಡ್ಡವರು ಹೇಳಿದ ಮಾತು ಅವಳಿಗೆ ನೆನಪಿಗೆ ಬಂತು. ಅವಳಿಗೆ ಅರಿಯದಂತೆ ನಿಟ್ಟುಸಿರು ಹೊರಚಿಮ್ಮಿತು. ಆ ಕಡೆ ಕುಳಿತಿದ್ದ ರಾಯರ ಪಕ್ಕದಲ್ಲಿ ಹೋಗಿ ಕುಳಿತಳು. ನಮಸ್ಕಾರ ರಾಯರೇ, ತಮಗೆ ನಮ್ಮ ಜ್ಞಾಪಕ ಇರಬೇಕಲ್ಲ ಎಂದ ವಾಸುದೇವ್. ಧ್ವನಿಯಿಂದ ಎಚ್ಚೆತ್ತ ರಾಯರು ದೇಶಾವರಿ ನಗೆ ಬೀರುತ್ತಾ ಇಲ್ಲದೆ ಏನು ಎಂದು ಕ್ಷೇಮ ಸಮಾಚಾರ ವಿಚಾರಿಸಿದ್ರು. ಮಗಳು ಇಷ್ಟು ಹತ್ತಿರವಿದ್ದರೂ ಅಮ್ಮ ಎಂದು ಕರೆಸಿಕೊಳ್ಳುವ ಭಾಗ್ಯ ತಮಗಿಲ್ವಲ್ಲ ಎಂದು ಲಲಿತಮ್ಮ ವಸುಂಧರಳನ್ನು ಮಮತೆಯಿಂದ ನೋಡ್ತಿದ್ರು. ಅವರನ್ನು ಮಧುಸೂದನ ರಾಯರ ಕುಟುಂಬಕ್ಕೆ ಪರಿಚಯ ಮಾಡಿಕೊಡುವಾಗ ರಾಯರ ಗಂಟಲಿನಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡ ಹಾಗೆ ಆಯಿತು. ಅವರನ್ನು ವಸುಂಧರಳ ಚಿಕ್ಕಪ್ಪ ಚಿಕ್ಕಮ್ಮನೆಂದೇ ಪರಿಚಯ ಮಾಡಿಕೊಟ್ರು. ರಾಯರೇ, ಇಷ್ಟು ದೂರ ಬಂದಿದ್ದೀರಿ, ದಯವಿಟ್ಟು ಮನೆಗೆ ಬಂದು ಹೋಗಿ ಎಂದು ವಾಸುದೇವ್ ವಿನಯದಿಂದ ಕೇಳಿದಾಗ ರಾಯರಿಗೆ ಇಲ್ಲವೆಂದು ಹೇಳಲಾಗಲಿಲ್ಲ. ಅವರ ವಿಳಾಸ ಪಡೆದು ಖಂಡಿತ ನಾಳೆ ಬರುವುದಾಗಿ ತಿಳಿಸಿದ್ರು. ಅವರು ಮಾತನಾಡಿಸಿದ 1-2 ಮಾತುಗಳಿಗೆ ಉತ್ತರ ಕೊಟ್ಟು ವಸುಂಧರ ಸುಮ್ಮನಾಗಿದ್ದಳು. ಅವರು ಕರೆದಾಗಲೂ ಮೌನದಿಂದ ಸಮ್ಮತಿ ಸೂಚಿಸಿದಳು. ಅಂಥ ಇಷ್ಟವೇನೂ ಇರಲಿಲ್ಲ. ತಂದೆ ಅನುಭವಿಸಿದ ಒಂಟಿತನ ಅರಿವಿತ್ತು ಅವಳಿಗೆ. ಮಧುಸೂದನ ರಾಯರಿಗೆ ಆಶ್ಚರ್ಯವಾಯಿತು. ಒಂದು ದಿನವಾದರೂ ಅವಳಿಗೆ ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಇರುವ ಸಂಗತಿ ರಾಯರು ತಿಳಿಸಿರಲಿಲ್ಲ. ಇಲ್ಲಿಗೆ ಬಂದ ಮೇಲೂ ಅವರ ಮನೆಗೆ ಹೋಗುವ ಆತುರ ತೋರಿಸಲಿಲ್ಲ. ವಸುಂಧರೆಗೂ ಅವರುಗಳಲ್ಲಿ ಆತ್ಮೀಯತೆ ಇದ್ದ ಹಾಗೆ ಕಾಣಲಿಲ್ಲ. ಇದರಲ್ಲಿ ಏನೋ ರಹಸ್ಯವಿದೆ.
ತಿಳಿಯಲೇಬೇಕು ಎಂದು ನಿರ್ಧರಿಸಿಕೊಂಡರು. ಅಲ್ಲ, ವಸುಂಧರಳ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲಿರುವ ವಿಷಯ ನನಗೆ ಯಾಕೆ ತಿಳಿಸ್ಲಿಲ್ಲ? ವಸುಂಧರೆಗೆ ಅವರಲ್ಲಿ ಸ್ವಲ್ಪವೂ ಆತ್ಮೀಯತೆ ಇದ್ದಂತೆ ಕಾಣಿಸ್ಲಿಲ್ಲ. ಏನೋ ಒಗಟಿದ್ದ ಹಾಗಿದೆ ಎಂದು ಮಧುಸೂದನರಾಯರು ತಮ್ಮ ಸಂದೇಹವನ್ನು ಭಾವನ ಮುಂದಿಟ್ಟರು. ಅದೆಲ್ಲ ದೊಡ್ಡ ಕಥೆ. ಈ ಹುಡುಗಿ ಅವರನ್ನು ಒಂದೋ ಎರಡೋ ಸಲ ನೋಡಿದ್ದು, ಅದಲ್ಲದೆ ಅವಳದು ಸ್ವಲ್ಪ ಗಂಭೀರ ಪ್ರಕೃತಿ ಎಂದು ಹೆಮ್ಮೆಯಿಂದ ನುಡಿದರು. ರಾಯರ ನಡತೆಯಿಂದಲೇ ವಸುಂಧರಳ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ ಎನ್ನುವುದು ಸರೋಜಮ್ಮ ಮಧುಸೂದನರಾಯರಿಗೆ ಅರಿವಾಯಿತು. ಅಷ್ಟೇ ಅಲ್ಲದೆ ರಾಯರ ಮಾತು ವಸುಂಧರಳಿಗೆ ವೇದವಾಕ್ಯವಾಗಿತ್ತು. ಅವರನ್ನು ಬಿಟ್ಟು ಒಂದು ಕ್ಷಣವೂ ಅಲುಗಾಡುತ್ತಿರಲಿಲ್ಲ. ವಸುಂಧರ ಬೆಳಗ್ಗೆ ಎದ್ದಾಗಲೇ ರಾಯರು ಬೇಗ ಸ್ನಾನ ಮುಗಿಸಿ ಸಿದ್ಧವಾಗಮ್ಮ, ಸ್ವಲ್ಪ ಕೆಲಸ ಇದೆ ಅಂದರು. ಆಕೆ ಸ್ನಾನ ಮುಗಿಸಿ ರಾಯರ ಜೊತೆ ಕೂತು ತಿಂಡಿ ತಿಂದಳು. ಸರೋಜಮ್ಮನಿಗೆ ಏನೋ ತಿಳಿಸಿ ರಾಯರು ವಸುಂಧರಳೊಡನೆ ಹೊರಗೆ ಬಂದು ಟ್ಯಾಕ್ಸಿ ಹಿಡಿದು ಹಿಂದಿನ ಸಂಜೆ ವಾಸುದೇವ್ ಕೊಟ್ಟ ವಿಳಾಸದ ಮನೆಯನ್ನು ಡ್ರೈವರ್ಗೆ ತಿಳಿಸಿದ್ರು. ಭವ್ಯವಾದ ಬಂಗಲೆಯ ಮುಂದೆ ಟ್ಯಾಕ್ಸಿ ನಿಂತೊಡನೆ ರಾಯರಿಗೆ ಆಶ್ಚರ್ಯವಾಯಿತು. ಅವರು ಇಷ್ಟು ದೊಡ್ಡ ಶ್ರೀಮಂತರೆಂದು ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಟ್ಯಾಕ್ಸಿ ಕಂಡ ಕೂಡಲೇ ವಾಸುದೇವ್ ಲಲಿತಮ್ಮ ನಗುಮುಖದಿಂದ ಸ್ವಾಗತಿಸಿದರು. ಅವರಿಬ್ಬರ ಕಣ್ಣುಗಳು ವಸುಂಧರಳ ಮೇಲಿತ್ತು. ಹೆತ್ತ ಮಗಳ ಮೇಲೆ ಮಮತೆ ಸಹಜವೇ. ರಾಯರ ಪಕ್ಕದಲ್ಲಿ ಬೊಂಬೆಯಂತೆ ಕುಳಿತಿದ್ದಳು. ವಸುಂಧರ ಅದನ್ನು ನೋಡಿ ಸ್ವಲ್ಪವಾದರೂ ಸಲಿಗೆ ಬೆಳೆಯಲಿ ಎಂದು, ವಸು, ನನ್ನ ಕೈಯಲ್ಲಂತೂ ಮಹಡಿ ಹತ್ತುವುದಕ್ಕೆ ಆಗುವುದಿಲ್ಲ, ನೀನಾದರೂ ಮೇಲೆ ನೋಡಿ ಬಾ ಅಂದರು. ವಸುಂಧರ ಲಲಿತಮ್ಮನ ಜೊತೆ ಮೇಲಕ್ಕೆ ನಡೆದಳು. ಪ್ರತಿಯೊಂದು ಕೋಣೆಯನ್ನು ಅತ್ಯಾಧುನಿಕವಾಗಿ ಸಿಂಗರಿಸಿದ್ದರು. ಅಲ್ಲಿರುವ ಪ್ರತಿಯೊಂದು ಬೆಲೆ ಬಾಳುವ ವಸ್ತುಗಳು ಅವರ ಶ್ರೀಮಂತಿಕೆಗೆ ಸಾಕ್ಷಿಯಾಗಿತ್ತು. ಮಂಚದ ಬದಿಯಲ್ಲಿದ್ದ ಟೇಬಲ್ ಮೇಲಿದ್ದ ಫೋಟೋ ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಕೈಯಲ್ಲಿ ಹಿಡಿದು ನೋಡಿದ್ಲು. ಅವಳ ಸಂದೇಹ ಪರಿಹಾರವಾಯಿತು. ತಾನು ಪುಟ್ಟ ಮಗುವಾಗಿದ್ದಾಗ ತೆಗೆದ ಫೋಟೋ, ಅಂತಹದ್ದೊಂದು ತಮ್ಮ ಮನೆಯಲ್ಲಿದ್ದುದು ಅವಳಿಗೆ ಜ್ಞಾಪಕವಾಯಿತು. ತಂದೆಯ ನೆನಪು ಬಂದು ಅವಳ ಕಣ್ಣಲ್ಲಿ ನೀರಾಡಿತು. ಹಿಂದೆ ಬಂದು ನಿಂತ ಲಲಿತಮ್ಮ, ವಸುಂಧರ, ಆ ಫೋಟೋ ನಿಂದೆ ಕಣಮ್ಮ ಅಂದಾಗ ಕಣ್ಣು ಒರೆಸ್ಕೊಂಡು ಪ್ರಥಮ ಸಲವೆನ್ನುವಂತೆ ತಲೆ ಎತ್ತಿ ಲಲಿತಮ್ಮನ ಮುಖ ದಿಟ್ಟಿಸಿದಳು. ಯಾಕೋ ಏನೋ ಅವಳಿಗರಿಯದಂತೆ ಅವರಲ್ಲಿ ಮಮತೆ ಉಕ್ಕಿತು. ತಾಯಿಯ ವೇದನೆಯ ಕರೆ ಅವಳಿಗೆ ಕೇಳಿ ಬರಬಹುದು. ಅಮ್ಮ ಎನ್ನುವ ನುಡಿ ಅವಳ ಬಾಯಿಂದ ಹೊರಬಿತ್ತು. ಲಲಿತಮ್ಮ ಸಂತೋಷದಿಂದ ಮಗಳನ್ನು ಅಪ್ಪಿಕೊಂಡು ಎಳೆ ಮಗುವನ್ನು ಮುದ್ದಾಡಿದಂತೆ ಮುದ್ದಾಡಿದ್ರು. ಅವರ ಎಷ್ಟು ವರ್ಷದ ತಪಸ್ಸಿನ ಫಲವು ದೇವರು ತಾಯಿ ಮಗಳಿಬ್ಬರನ್ನು ಒಂದುಗೂಡಿಸಿದ್ದ. ವಾಸುದೇವ್ ಅವರಿಬ್ಬರನ್ನು ನೋಡಿ ಮುಗ್ಧರಾಗಿ ನಿಂತು ಬಿಟ್ರು. ಇಷ್ಟು ವರ್ಷಕ್ಕಾದರೂ ಲಲಿತಾಳ ತಪಸ್ಸು ಫಲಿಸಿತಲ್ಲ, ದೇವರು ಅವಳ ಮನೋವೇದನೆಯನ್ನು ದೂರ ಮಾಡಿದನಲ್ಲ ಎಂದು ಆನಂದ ಬಾಷ್ಪ ಸುರಿಸಿದ್ದರು. ಲಲಿತಮ್ಮ ಗಂಡನನ್ನು ನೋಡಿ ಸಂತೋಷದಿಂದ, ಏನು ಅಂದರೆ ವಸುಂಧರ ನನ್ನ ಅಮ್ಮ ಅಂತ ಕರೆದ್ಬಿಟ್ಲು, ಇಷ್ಟು ದಿನ ಇದಕ್ಕಾಗಿಯೇ ಬದುಕಿದ್ದೇನೇನೋ, ಇನ್ನೂ ಈ ಗಳಿಗೆಯಲ್ಲಿ ಸತ್ತರೂ ಸರಿ. ವಾಸುದೇವ್ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಸಂತೋಷ ಅವರ ಬಾಯಿ ಕಟ್ಟಿತ್ತು. ಅವರಿಬ್ಬರ ನಡುವೆ ತಾನು ಪರಕೀಯನೆಂಬ ಭಾವನೆ ಅವರ ತಲೆಯಲ್ಲಿ ಸುಳಿಯಿತು. ಅಲ್ಲಿರಲಾರದೆ ಕೆಳಗಿಳಿದು ಬಂದರು. ಲಲಿತಮ್ಮ ತಾವೇ ಕೈಯಾರೆ ಮಗಳಿಗೆ ಬಲವಂತದಿಂದ ಬಿಸ್ಕಟ್ಟು ಹಣ್ಣು ತಿನ್ನಿಸಿದ್ರು. ಯಾವುದೋ ದೊಡ್ಡ ನಿಧಿಯನ್ನು ಪಡೆದವರಂತೆ ಉತ್ಸಾಹದಿಂದ ಓಡಾಡಿದ್ರು. ವಸುಂಧರ ಕೆಳಗಿಳಿದು ಬಂದಾಗ ರಾಯರು ನಗುತ್ತಾ, ಮುಗಿಯಿತಾ ತಾಯಿ ಮಗಳ ಸಂಭಾಷಣೆ ಅಂದರು. ಅವರು ಅಂದು ಅಲ್ಲೇ ನಿಂತರು. ಅವರಿಗೆ ರಾಜೋಪಚಾರ ನಡೆಯಿತು. ತಾವು ಮಾರನೇ ದಿನ ಊರಿಗೆ ಹೊರಡಲಿರುವ ಸಂಗತಿಯನ್ನು ಅವರು ತಿಳಿಸಿದರು. ಲಲಿತಮ್ಮ ಪೆಚ್ಚಾದರು. ಮಗಳ ಮೇಲಿನ ಪ್ರೀತಿಯ ಬಯಕೆ ಅವರಿಗೆ ಅಡಗಿರಲಿಲ್ಲ. ದಯವಿಟ್ಟು ತಪ್ಪು ತಿಳಿಯಬೇಡಿ ವಸುಂಧರ, 4 ದಿನ ನಮ್ಮ ಮನೆಯಲ್ಲಿರಲಿ. ನೀವು ಯಾವಾಗ ಕಳುಹಿಸಿಕೊಡಿ ಅಂದರೆ ನಾವೇ ಸ್ವತಃ ಕರೆದುಕೊಂಡು ಬಂದು ಬಿಡ್ತೀವಿ. ರಾಯರಿಗೆ ವಸುಂಧರಳನ್ನು ಬಿಟ್ಟು ಹೋಗುವ ಇಷ್ಟವಿರಲಿಲ್ಲ. ಹಾಗೆಂದು ಹೆತ್ತ ಕರುಳನ್ನು ನೋಯಿಸುವ ಇಚ್ಛೆಯೂ ಅವರಿಗಿರಲಿಲ್ಲ. ವಸುಂಧರಳ ಮುಖ ನೋಡಿದ್ರು. ಅವಳ ಮನಸ್ಸು ಡೋಲಾಯಮಾನವಾಗಿರುವುದನ್ನು ಊಹಿಸಿ 4 ದಿನ ತಾನೇ ಇದ್ದು ಬರಲಿ, ಶೇಖರ್ ವಿದೇಶದಿಂದ ಬಂದ ಮೇಲೆ ಬರಲೇ ಇಲ್ಲ ಅಂತ ಅವನ ಮಾವನ ಮನೆಯವರು ನಿಷ್ಠುರ ಮಾಡ್ತಿದ್ದಾರೆ. ಹೇಗೂ ಅವನನ್ನೇ ಕಳಿಸಿದ್ರೆ ವಸುಂಧರನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಬರುತ್ತಾನೆ ಎಂದುಕೊಂಡರು. ನಿಮ್ಮ ಮನಸ್ಸನ್ನು ನೋಯಿಸಲು ನನಗಿಷ್ಟ ಇಲ್ಲ. ಅವಳು ಬಯಸಿದರೆ 4 ದಿನ ಇರಲಿ. ನಮ್ಮ ಶೇಖರನ್ನ ಕಳುಹಿಸಿಕೊಡುತ್ತೇನೆ. ಅವನ ಜೊತೆಯಲ್ಲಿ ಹಿಂದೆ ಕಳುಹಿಸಿಕೊಡಿ ಅಂದರು. ವಸುಂಧರೆಗೆ ಆಶ್ಚರ್ಯವಾಯಿತು. ಹೆತ್ತ ತಾಯಿಯ ಪ್ರೀತಿಗೆ ಮನಸೋತಿದ್ದರೂ ತಂದೆಗಿಂತ ಹೆಚ್ಚಾಗಿ ಪ್ರೀತಿಸುವ ರಾಯರಿಂದ ದೂರವಿರುವುದು ಅವಳಿಗೆ ಸುಲಭವಾಗಿರಲಿಲ್ಲ. ಸೋಫಾದಲ್ಲಿ ಕುಳಿತಿದ್ದವಳು ಎದ್ದು ಬಂದು ರಾಯರ ಪಕ್ಕದಲ್ಲಿ ಕುಳಿತು ಅವರ ಕೈ ಹಿಡಿದುಕೊಂಡು, ಮಾವ, ನಿಮ್ಮನ್ನು ಬಿಟ್ಟು ನಾನು ಖಂಡಿತ ಇರಲಾರೆ.
ಎಂದು ಪುಟ್ಟ ಮಗುವಿನಂತೆ ಹೇಳಿದಳು. ರಾಯರೊವಳ ಗಲ್ಲ ಸವರುತ್ತಾ, ಹುಚ್ಚು ಹುಡುಗಿ, ನಿನ್ನ ಬಿಟ್ಟು ಇರುವುದಕ್ಕೆ ನಾನು ಮಾತ್ರ ಒಪ್ಪುತ್ತೇನಾ? 2-3 ದಿನದಲ್ಲಿ ಶೇಖರ್ನ ಕಳುಹಿಸುತ್ತೀನಿ, ಅವನ ಜೊತೆ ಬಂದ್ಬಿಡು. ಮಗಳು ಹೊರಟು ಹೋಗುತ್ತಾಳಲ್ಲಂತ ನಿಮ್ಮಮ್ಮನ ಕಣ್ಣಲ್ಲಿ ನೀರು ನೋಡು ಎಂದು ಸಮಾಧಾನ ಮಾಡಿದ್ರು. ರಾಯರು ವಸುಂಧರಳನ್ನು ಬಿಟ್ಟು ಭಾರವಾದ ಮನಸ್ಸಿನಿಂದಲೇ ಊರಿಗೆ ಹಿಂತಿರುಗಿದರು. ವಾಸುದೇವ್ ವಸುಂಧರಳ ಎದುರಿಗೆ ಮಡದಿಯೊಡನೆ ಮಾತನಾಡಲು ಸಂಕೋಚ ಪಡ್ತಿದ್ರು. ಸೀತಾರಾಮ ಬದಲು ತಾನೇ ಈ ಹುಡುಗಿಯ ತಂದೆಯಾಗಿದ್ದರೆ ಅವಳ ಪ್ರೀತಿಯನ್ನು ಪಡೆಯಬಹುದಾಗಿತ್ತು. ಆದರೆ ತಾನಿಂದು ಅವಳ ಮುಂದೆ ಅಪರಾಧಿ, ಅವಳಿಂದ ತಾಯಿಯನ್ನು ಬೇರ್ಪಡಿಸಿದ ಧೂರ್ತ ಎನ್ನುವ ಭಾವನೆ ಆಕೆಗಿರಬಹುದು. ಬುಡವಿಲ್ಲದ ಯೋಚನೆಗಳಿಂದ ವಸುಂಧರಳ ಮುಂದೆ ತಲೆ ಎತ್ತುವುದಕ್ಕೆ ನಾಚಿಕೊಳ್ಳುತ್ತಿದ್ದ ಆತ. ಮೊದಲನೇ ರಾತ್ರಿ ಲಲಿತಮ್ಮ ಮಗಳ ಜೊತೆಯಲ್ಲೇ ಮಲಗಿದ್ದರು. ತಾಯಿಯ ಅಪ್ಪುಗೆ ಹಿತವಾಗಿದ್ದರೂ ವೇದನೆ ತುಂಬಿದ ವಾಸುದೇವ್ ಮುಖ ವಸುಂಧರಳ ಕಣ್ಮುಂದೆ ಸುಳಿಯಿತು. ಲಲಿತಮ್ಮನನ್ನು ತಾಯಿ ಎಂದು ಒಪ್ಪಿಕೊಂಡ ಮೇಲೆ ವಾಸುದೇವ್ನನ್ನು ತಂದೆ ಎಂದು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಅವರಿಗ್ಯಾಕೆ ಈ ಶಿಕ್ಷೆ?